ವೆಲ್ಕಮ್ ಬ್ಯಾಕ್ ಎವ್ರಿವನ್. ಇಂಡಿಯನ್ ಲಾಜಿಕ್ ಫಾರ್ UGC ನೆಟ್ ಪೇಪರ್ 1 ಲಾಜಿಕಲ್ ರೀಸನಿಂಗಿಂದ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಜೂನ್ 2025 10 ಶಿಫ್ಟ್ ಪೇಪರ್ಸ್ನ ಪೇಪರ್ 1 ಅನಾಲಿಸಿಸ್ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ಮೆಂಬರ್ಸ್ ಇದ್ದೀರಾ ಅವರು ಆ ವೀಡಿಯೋಸ್ನ ಆಕ್ಸೆಸ್ ಮಾಡ್ಬೋದು. ಯಾರ್ಯಾರು ಮೆಂಬರ್ಸ್ ಇಲ್ಲ ಅವರು ಮೆಂಬರ್ಶಿಪ್ ತಗೊಳ್ಳಿ, ನೀವು ಆ ವಿಡಿಯೋಸ್ನ ಆಕ್ಸೆಸ್ ಮಾಡಿಕೊಂಡು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ ಹೋಗಿ. ಸೊ ಈಗ ಇಂಡಿಯನ್ ಲಾಜಿಕ್ ಬಗ್ಗೆ ಮಾತಾಡಿದ್ದೀನಿ. ಇಂಡಿಯನ್ ಲಾಜಿಕ್ ಅಂದರೆ ಏನು, ಆಮೇಲೆ ಪ್ರಮಾಣ ಅಂದರೆ ಏನು, ಪ್ರಮಾಣದಲ್ಲಿ 4 ಟೈಪ್ಸ್: ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ. ಅದಾದ ನಂತರ ಅನುಮಾನದ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಅದಾದ ನಂತರ ನ್ಯಾಯ, ಆರ್ಗ್ಯುಮೆಂಟ್ಸು, 5 ಸ್ಟೆಪ್ಸ್: ಪ್ರತಿಜ್ಞಾ, ಹೇತು, ಉದಾಹರಣ, ಉಪನ್ಯಾಯ ಆ್ಯಂಡ್ ನಿಗಮನ. ಇದ್ರ 5 ಬಗ್ಗೆನೂ ಡಿಸ್ಕಷನ್ ಮಾಡಿದ್ದೀನಿ. ಅದು ಬಿಟ್ಟು ಎಕ್ಸಾಮಿನೇಷನಲ್ಲಿ ಇನ್ನೇನು ಕೇಳಬಹುದು ಅಂದರೆ 3 ಮ್ಯಾಜಿಕ್ ವರ್ಡ್ಸ್ ಬಗ್ಗೆ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. 3 ಮ್ಯಾಜಿಕ್ ವರ್ಡ್ಸ್. ಆ 3 ಮ್ಯಾಜಿಕ್ ವರ್ಡ್ಸ್ ಯಾವುದು ಏನಕ್ಕೆ ಅಲ್ಲಿಂದ ಕ್ವೆಶನ್ಸ್ ತುಂಬ ಸಲ ಕೇಳಿರೋದ್ರಿಂದ, 1 is ಪಕ್ಷ, ಅದರ್ 1 is ಹೇತು, ಅದರ್ 1 is ಸಾಧ್ಯ. ಈ ಮೂರು ಪದಗಳು ಪಕ್ಷ, ಹೇತು, ಸಾಧ್ಯ ಅಂತ. ಈಗ ನಾನೊಂದು ಎಕ್ಸಾಂಪಲ್ ತಗೊಂಡ್ರೆ, ಬೆಟ್ಟದ ಕಡೆಯಿಂದ ಹೊಗೆ ಬರ್ತಾ ಇದೆ ಅಂದರೆ ಅಲ್ಲಿ ಬೆಂಕಿ ಹಚ್ಚಿದೆ ಅಂತ. ಇಂಗ್ಲೀಷಲ್ಲಿ ಹೇಳಿದ್ರೆ, ದೇರ್ ಇಸ್ ಅ ಸ್ಮೋಕ್ ನಿಯರ್ ದ ಹಿಲ್, ಹೆನ್ಸ್ ದೇರ್ ಈಸ್ ಅ ಫೈರ್ ಆನ್ ಅ ಹಿಲ್. ಓಕೆ, ಈಗ ನಾವು ಈ ಸೆಂಟೆನ್ಸನ್ನು ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ನಾವು ಹೈಲೈಟ್ ಮಾಡಬೇಕು. ಏನು? ಬೆಟ್ಟದ ಕಡೆಯಿಂದ, ಕರೆಕ್ಟ್. ಹಿಲ್ ಅನ್ನುವಂಥದ್ದು ಎಲ್ಲಿ ಅನ್ನುವಂಥದ್ದು ತಾನು ಹೇಳ್ತಾ ಇದೆ ನಮಗೆ. ವೇರ್ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ವೇರ್. ಅದೇ ಪಕ್ಷ. ಎಲ್ಲಿಂದ ಒಂದು ವಸ್ತು ಆಗಿರ್ಬೋದು, ಅದು ಒಂದು ಜಾಗ ಆಗಿರ್ಬೋದು. ಅಲ್ಲಿ ಏನೋ ಒಂದು ಆಗ್ತಾ ಇದೆ, ಏನೋ ಒಂದು ನಡೀತಾ ಇದೆ ಅಂದಾಗ ಅದು ಪಕ್ಷ. ಓಕೆ. ಹೇತು ಅಂದರೆ ಇಂಪಾರ್ಟೆಂಟಾಗಿ ಹೇತು ಬಗ್ಗೆ ತುಂಬ ಸರಿ ಕೇಳ್ತಾರೆ. ಹೇತು, ಪಕ್ಷ, ಸಾಧ್ಯದ ಬಗ್ಗೆ ಕೇಳಿದ್ದಾರೆ. ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸನ್ನು ಅನಾಲಿಸಿಸ್ ಮಾಡಿದ ನಂತರ ಈ ವಿಡಿಯೋಸ್ನ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಅಲ್ಲಿ ಎಲ್ಲ 10 ಶಿಫ್ಟ್ಸಲ್ಲಿ ಇದ್ರ ಬಗ್ಗೆ ಕ್ವೆಶನ್ಸ್ ಕೇಳಿರೋದ್ರಿಂದ ಅದನ್ನೇ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆನೇ ವಿಡಿಯೋಸ್ ಮಾಡ್ತಾ ಇದ್ದೀನಿ ನಾನೀಗ. ಹೇತು ಇಸ್ ಅ ರೀಸನ್ ಅಂದರೆ ವೈ ಇಟ್ ಈಸ್ ಹ್ಯಾಪ್ನಿಂಗ್ ಅಂತ. ಈಗ ಹೊಗೆ ಬರ್ತಾ ಇದೆ ಅನ್ನೋದು, ಹೊಗೆ ಅನ್ನುವಂಥದ್ದು, ಸ್ಮೋಕ್ ಅನ್ನುವಂಥದ್ದು ಸಾಧ್ಯ. ವಾಟ್ ಈಸ್ ಹ್ಯಾಪ್ನಿಂಗ್ ಅನ್ನುವಂಥದ್ದು, ವಾಟ್ ಈಸ್ ಹ್ಯಾಪ್ನಿಂಗ್ ಇಸ್ ಸಾಧ್ಯ. ವೈ ಈಸ್ ಹ್ಯಾಪ್ನಿಂಗ್ ಇಸ್ ಹೇತು. ವೇರ್ ಈಸ್ ಹ್ಯಾಪ್ನಿಂಗ್ ಈಸ್ ಪಕ್ಷ. ಈಗ ನಾವು ಒಂದು ಹೇಳ್ಬೋದು, ಇದನ್ನು ಯಾವ ರೀತಿ ಬರ್ಕೊಳ್ಬೋದು ಅಂದರೆ, ಫಸ್ಟು ಸಾಧ್ಯ. ವಾಟ್ ಈಸ್ ಹ್ಯಾಪ್ನಿಂಗ್ ನಾವು ಹೇಳ್ತೀವಿ. ವಾಟ್ ಈಸ್ ಹ್ಯಾಪ್ನಿಂಗ್? ಸ್ಮೋಕ್ ಈಸ್ ಕಮಿಂಗ್, ಕರೆಕ್ಟ್. ಅಂದರೆ ಹೊಗೆ ಬರುತ್ತಿದೆ ಅನ್ನುವಂಥದ್ದು ಸಾಧ್ಯ, ಮೊದಲನೇದು. ಎರಡನೇದು ಹೇತು. ವೈ ಇಟ್ ಈಸ್ ಹ್ಯಾಪ್ನಿಂಗ್ ಬಿಕಾಸ್ ಆಫ್ ಫೈರ್ ಇರ್ಬೋದು. ಫೈರ್, ಬೆಂಕಿಯಿಂದ ಅಂತ ಇರ್ಬೋದು. ನೆಕ್ಸ್ಟ್ ಮೂರನೇದು ಏನು? ಪಕ್ಷ ಅಂತಲೂ ಹೇಳ್ತಾರೆ. ಪಕ್ಷ ಅಂತ ವೇರ್ ಇಟ್ ಈಸ್ ಹ್ಯಾಪ್ನಿಂಗ್ ದಟ್ ಈಸ್ ಆನ್ ಅ ಹಿಲ್, ಬೆಟ್ಟದ ಮೇಲೆ. ಸೊ ಸಾಧ್ಯ ಅಂದರೆ ವಾಟ್, ಹೇತು ಅಂದರೆ ವೈ, ಪಕ್ಷ ಅಂದರೆ ವೇರ್. ಓಕೆ. ಸೊ ಇದು ವಾಟ್, ವೈ, ವೇರ್ ಕಾನ್ಸೆಪ್ಟನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಅದಾದ ನಂತರ ನೆಕ್ಸ್ಟ್ ಕಾನ್ಸೆಪ್ಟ್ಸ್, ಇದೆಲ್ಲ ಕಾನ್ಸೆಪ್ಟ್ಸ್ 1 by 1 ಹೇಳ್ತಾ ಇದ್ದೀನಿ ನಾನು. ವ್ಯಾಪ್ತಿ ಬಗ್ಗೆ ಕೇಳಿದ್ದಾರೆ. ವ್ಯಾಪ್ತಿ ಅಂದರೆ ಒಂದು ಫಿಕ್ಸ್ಡ್ ರೂಲ್ ಅಂತ ಅರ್ಥ.
ಇದನ್ನು ಎಕ್ಸಾಮಲ್ಲಿ ಎಲ್ಲಲ್ಲಿ ನಿಮಗೆ ಇನ್ವೇರಿಯೇಬಲ್ ರಿಲೇಷನ್ ಅಂತ ಕೇಳ್ತಾರೆ, ಇನ್ವೇರಿಯೇಬಲ್ ರಿಲೇಷನ್ ಅಂತ ಕೇಳ್ತಾರೆ. ಅದನ್ನು ನಾವು ವ್ಯಾಪ್ತಿ ಅಂತ ಹೇಳ್ತೀವಿ. ಇನ್ವೇರಿಯೇಬಲ್ ರಿಲೇಷನ್ ಅಂದರೆ ಎಕ್ಸಾಂಪಲ್, ಪ್ರತಿಯೊಂದಕ್ಕೂ ಒಂದು ಫಿಕ್ಸ್ಡ್ ರೂಲ್ ಅಂತ ಇರುತ್ತೆ. ಇನ್ ಕೇಸ್ ಆ ರೂಲ್ ಬ್ರೇಕ್ ಆಯಿತು ಅಂದರೆ ಓವರಾಲ್ ಅನುಮಾನ ಏನಿರುತ್ತೆ, ಕನ್ಕ್ಲೂಷನ್, ಇನ್ಫರೆನ್ಸ್ ಅನ್ನೋದೇನಿರುತ್ತೆ ಅದೇ ಫೇಲ್ ಆಗುತ್ತೆ ಅಂತ. ಇಫ್ ರೂಲ್ ಬ್ರೇಕ್ಸ್ ಇನ್ಫರೆನ್ಸ್ ಫೇಲ್ಸ್ ಅಂತ. ಎಕ್ಸಾಮಲ್ಲಿ ಹೆಂಗೆ ನೆನ್ಪಿಟ್ಕೊಳ್ಬೇಕು ನಾವು? ಇನ್ವೇರಿಯಬಲ್ ರಿಲೇಷನ್ ಅಂತ ಎಲ್ಲಿ ಕೊಟ್ಟಿರ್ತಾರೋ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ವ್ಯಾಪ್ತಿ. ಇಫ್ ದ ರೂಲ್ ಬ್ರೇಕ್ಸ್ ಇನ್ಫರೆನ್ಸ್ ಫೇಲ್ಸ್, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ವ್ಯಾಪ್ತಿ ಅಂತ. ಇದು ತುಂಬ ಇಂಪಾರ್ಟೆಂಟು. ತುಂಬ ವ್ಯಾಪ್ತಿ ಬಗ್ಗೆ ಕೂಡ ಕ್ವೆಶನ್ಸು ಕೇಳಿದ್ದಾರೆ. ನಾವು ಇದನ್ನು ಮಿಸ್ ಮಾಡೋಕ್ಕಾಗಲ್ಲ. ಇನ್ನೊಂದು ಪದ ಕೇಳ್ತಾರೆ ಅವರು, ಇನ್ವೇರಿಯಬಲ್ ಕನ್ಕಾಮಿಟೆನ್ಸ್ ಅಂತಲೂ ಹೇಳ್ಬೋದು. ಇನ್ವೇರಿಯಬಲ್ ಕನ್ಕಾಮಿಟೆನ್ಸ್ ಅಂತಲೂ ಹೇಳ್ಬೋದು. ಅಂದರೆ ಇಲ್ಲಿ ಒಂದು ರೀಸನ್ ಮತ್ತು ಕನ್ಕ್ಲೂಷನ್ ಮಧ್ಯ ಒಂದು ಕಾನ್ಸ್ಟ್ಯಾಂಟ್ ರಿಲೇಷನ್ಶಿಪ್ ಇರುತ್ತೆ. ಕಾನ್ಸ್ಟ್ಯಾಂಟ್ ರಿಲೇಷನ್ಶಿಪ್ ಇರುತ್ತೆ. ಓಕೆ, ಈಗ ನಾನು ಇನ್ನೂ ಸಿಂಪಲ್ಲಾಗಿ ನಾವು ಕಾಮರ್ಸ್ ಮ್ಯಾನೇಜ್ಮೆಂಟ್ ಅಥವಾ ಆರ್ಟ್ಸ್ ಎಕನಾಮಿಕ್ಸ್ ಬಗ್ಗೆ ಹೇಳಿದಾಗ ದೆರ್ ಇಸ್ ಅ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಡಿಮ್ಯಾಂಡ್ ಆ್ಯಂಡ್ ಪ್ರೈಸ್ ಅಂತ ಹೇಳ್ತೀವಿ. ಅಪೋಸಿಟ್, ಇನ್ವರ್ಸ್ ಅಂದರೆ ಅಪೋಸಿಟ್. ಡಿಮ್ಯಾಂಡ್ ಇನ್ಕ್ರೀಸ್ ಆದರೆ ಪ್ರೈಸ್ ಡಿಕ್ರೀಸ್ ಆಗುತ್ತೆ, ಡಿಮ್ಯಾಂಡ್ ಡಿಕ್ರೀಸ್ ಆದರೆ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಅಂತ ನಾವು ಹೇಳ್ತೀವಿ ನೋಡಿ, ರಿಲೇಷನ್ಶಿಪ್ಪನ್ನು ಹೇಳುವಂಥದ್ದು. ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಫಾರ್ಮಲ್ಲಿ ಹೇಳಿದ್ರೆ ಕೋರಿಲೇಷನ್ ಬಿಟ್ವೀನ್ ಟೂ ಐಟಮ್ಸ್, ಟೂ ವೇರಿಯಬಲ್ಸ್ನ ಮಧ್ಯ ಏನು ಕೋರಿಲೇಷನ್ ಇದೆ ಅಂತ. ಇದು ಟೂ ವೇರಿಯಬಲ್ಸ್ ಅಂದರೆ ಯಾವುದೋ, ಒನ್ ಈಸ್ ರೀಸನ್, ಅದರ್ ಒನ್ ಈಸ್ ಕನ್ಕ್ಲೂಷನ್. ಸೊ ಇದರಲ್ಲಿ ಕಾನ್ಸ್ಟ್ಯಾಂಟ್ ರಿಲೇಷನ್ಶಿಪ್ ಇರುತ್ತೆ, ರೀಸನ್ ಮತ್ತು ಕನ್ಕ್ಲೂಷನ್ನ. ಅದನ್ನೇ ನಾವು ವ್ಯಾಪ್ತಿ ಅಂತ ಹೇಳೋದು. ಇನ್ವೇರಿಯಬಲ್ ಕನ್ಕಾಮಿಟೆನ್ಸ್. ವೇರಿಯಬಲ್ ಅಂದರೆ ವಿಚ್ ಚೇಂಜಸ್, ಇನ್ವೇರಿಯಬಲ್ ಅಂದರೆ ಕಾನ್ಸ್ಟ್ಯಾಂಟ್ ಅಂತ. ಇದರಲ್ಲಿ ಟೂ ಟೈಪ್ಸು. ಒನ್ ಈಸ್ ಅನ್ವಯ ವ್ಯಾಪ್ತಿ. ಅಂದರೆ ಅನ್ವಯ ವ್ಯಾಪ್ತಿ ಅಂದರೆ ಪಾಸಿಟಿವ್ ಕೋರಿಲೇಷನ್. ಎರಡನೇದು ವ್ಯಾತಿರಿಕ ವ್ಯಾಪ್ತಿ ಅಂದರೆ ನೆಗೆಟಿವ್ ಕೋರಿಲೇಷನ್ ಅಂತ. ಸೊ ಇದು ವ್ಯಾಪ್ತಿ ಆಯಿತಾ. ಸೊ ಇದಾದ ನಂತರ ವ್ಯಾಪ್ತಿ ಬಗ್ಗೆ ಕಲ್ತಾಯಿತು. ಈಗ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದೆ, ರಾಂಗ್ ರೀಸನ್, ಹೇತ್ವಾಭಾಸ ಅಥವಾ ಫ್ಯಾಲಸೀಸ್ ಅಂತ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ವಾಚ್ ಮಾಡಿ, ಎಲ್ಲ ವೀಡಿಯೋಸ್ನ ವಾಚ್ ಮಾಡಿ, ಫ್ರೆಂಡ್ ಜೊತೆನೂ ಶೇರ್ ಮಾಡಿ. ಥ್ಯಾಂಕ್ ಯು.